ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಕುಶೇಖರ್ ಅಂತ. ಎಲ್ಲಿಂದ ಬರ್ತೀರಾ ಸರ್? KR ಪುರಂ. ಎಷ್ಟನೇ ಕ್ಲಾಸ್ ಸರ್ ಇದು ನಿಮ್ದು ಅಟೆಂಡ್ ಆಗ್ತಿರೋದು? ನಾನು HL ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ಅಲ್ಲ ಕ್ಲಾಸ್ ಎಷ್ಟನೇ ಕ್ಲಾಸ್ ಅಟೆಂಡ್ ಆಗ್ತಾ ಇರೋದು? ಇದು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನೋಡಿದ್ದೀನಿ. ಓಕೆ, ಯೂಟ್ಯೂಬ್ ನೋಡಿ ಅಹಂ ಬ್ರಹ್ಮಾಸ್ಮಿ ಇದು ಮೊದಲಿಂದ ಇರ್ತಕ್ಕಂಥದ್ದು. ಹೌದು. ಯೋಗದಿಂದ ಏನನ್ ಬೇಕಾದ್ರೂ ಸಿದ್ಧಿ ಮಾಡ್ಕೋಬಹುದು ಅಂತ ಇದೆ. ಅದು ಮೊದಲಿಂದ ಫಾಲೋ ಮಾಡ್ತೀವಿ. ಓಕೆ, ಸೊ ಇದೊಂದು ಕ್ಲಾಸ್ಗೆ ಅಟೆಂಡ್ ಮಾಡಿದ್ರೆ ಹೇಗಿರ್ಬೋದು, ಗುರುಗಳು ಯಾವ ತರ ಇರ್ತಾರೆ, ಒಂದು ಕ್ಯೂರಿಯಾಸಿಟಿ. ಸೊ ಗುರುಗಳನ್ನ ನೋಡಿದ್ರೆ ಒಂದು ಪ್ರತ್ಯೇಕವಾದಂತ ಒಂದು ನಂಬಿಕೆ ಬರುತ್ತೆ. ಅವರಿಂದಾನ ಎಷ್ಟೋ ಕಲಿಬಹುದು. ಹೌದು. ಹಂಗಾಗಿ ಇದರಿಂದ ಕ್ಲಾಸಿಗೆ ಬಂದಿದ್ದು ಗುರುಗಳು ನೋಡಿದ್ಮೇಲೆ ಬಹಳ ಖುಷಿ ಆಯ್ತು. ಅವ್ರು ಹೇಳಿದ್ದೆಲ್ಲ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದೇ. ಯಾರಿಗೆ ಕಾಲಿಗೆ ನಮಸ್ಕಾರ ಮಾಡಿದ್ರು ಅವರ ಪವರನು ಅವ್ರಿಗೆ ಬೇರೆಯವ್ರಿಗೆ ಹೋಗುತ್ತೆ. ಅವ್ರ ನೆಗೆಟಿವ್ ನಮಗ್ ಬರುತ್ತೆ. ಹೇಳಿದ್ದೆ 100% ಕರೆಕ್ಟ್ ಆಗಿರ್ತಕ್ಕಂಥದ್ದು. ಇಷ್ಟು ಜನ ಕಾಲಿಗೆ ನಮಸ್ಕಾರ ಮಾಡಿದ್ರೆ ಅದು ನೆಗೆಟಿವ್ ಎನರ್ಜಿ ತುಂಬಾ ಅವ್ರಿಗೆ ಹೋಗುತ್ತೆ. ಓಕೆ, ಪಾಸಿಟಿವ್ ಎನರ್ಜಿ ಹೊರಟೋಗುತ್ತೆ. ಅವ್ರು ಹೇಳಿದ್ ಕೂಡ ತುಂಬಾ ಅರ್ಥಗರ್ಭಿತವಾಗಿತ್ತು. ಹೋಗಿ ಸ್ನಾನ ಮಾಡ್ಬೇಕು, ಅದು ಕರೆಕ್ಟ್ ಆಗಿರ್ತಕ್ಕಂಥದ್ದು. ಯೋಗ ಮಾಡ್ತಕ್ಕಂಥವ್ರಿಗೆಲ್ಲ ಇದೆಲ್ಲ ಬೇಕು. ಅವ್ರು ಕರೆಕ್ಟ್ ಆಗಿದ್ರೆ ಮಾತ್ರ ಇಷ್ಟು ಶಿಷ್ಯರಿಗೆ ಒಂದು ಅನುಕೂಲವನ್ನ ಮಾಡಬಹುದು. ಅದು ಅವ್ರ ಮುಖದಲ್ಲಿ ಕಾಣುತ್ತೆ. ನಾನೇನ್ ಬೈಯಲ್ಲ ಅಂತಾರೆ, ಬೈದೋ ರೀತಿನಲ್ಲಿ ಮಾಡ್ತಾರೆ. ಆದ್ರೆ ಆ ಸಾಧುಗಳಲ್ಲಿ ಇರ್ತಾರಲ್ವಾ, ಅದು ಪ್ರತ್ಯೇಕವಾದಂತದ್ದು. ಆ ಒಂದು ಪವರ್ ಕೈ ಹಿಡಿದ ತಕ್ಷಣನೇ ಶೇಕ್ ಆಗತ್ತೆ. ಓಕೆ, ಯಾವಾಗ ವೈಬ್ರೇಟಿಂಗ್ ಸಿಗುತ್ತೆ ಅದು ಅವರಲ್ಲಿ ಪವರ್ ಜಾಸ್ತಿ ಇದೆ ಅಂತ ಲೆಕ್ಕ. ಅವ್ರ ಹತ್ರ ಇದೆ. ಅದು ಯಾವಾಗ ಬೇಕೋ ಅವಾಗ ಅದನ್ನ ಸಿದ್ಧಿಸ್ಕೋಬಹುದು. ಅವ್ರು ಹೇಳ್ತಾ ಇದ್ರು, ನಾನ್ ಬೇಕಾದ್ರೆ ಮಾಡಿ ತೋರಿಸ್ತೀನಿ ಅಂತ. ಆ ನಂಬಿಕೆ ಇದೆಯಲ್ವಾ, ಅದು ಯೋಗ ಮಾಡಿರ್ತಕ್ಕಂಥದ್ರಿಂದ ಪವರ್. ಅದು ಆ ಪವರ್ ಅವ್ರ ಹತ್ರ ಇದೆ. ಬಹಳ ಖುಷಿ ಆಯ್ತು. ಸೊ ಇದರಿಂದ ನಾವು ಎಷ್ಟೇ ಸಾಲ ಇರಲಿ, ಏನೇ ತೊಂದರೆಗಳಿರ್ಲಿ, ಈ ಮೈಂಡ್ ಒಂದು ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಡೆಫಿನೆಟ್ ಆಗಿ ಅದನ್ನ ಸಾಧಿಸ್ಬೋದು. ನಾನೇ ದೇವರು ಇವರಿಂದಾನೇ ಕಲ್ತೆ ನಾನು. ಸೊ ಅದಕ್ಕೆ ಮೊದಲು ಅಹಂ ಬ್ರಹ್ಮಾಸ್ಮಿ ನನ್ನಲ್ಲಿ ಇರ್ತಕ್ಕಂಥದ್ದನ್ನ ಏನು ಕೋಪ, ದ್ವೇಷ ಇದೆಲ್ಲ ಬಿಟ್ಬಿಡ್ತಕ್ಕಂಥದ್ದು ಕಲ್ತಿರ್ತಕ್ಕಂಥದ್ದು. ಅದ್ಯಾರಿಂದ ಬಂದಿದೆ? ನನ್ನಿಂದಾನೇ ಬಂದಿದೆ. ನಾನೇ ಕಂಟ್ರೋಲ್ ಮಾಡ್ಬೋದು. ಅದು ಇವ್ರು ಯೂಟ್ಯೂಬ್ ನೋಡಿ ಬಹಳ ಖುಷಿ ಆಯ್ತು. ನಾನೇ ದೇವರು. ಹೌದು. ಸೊ ಬೆಳಗಿನ ಕ್ಲಾಸ್ ಅಟೆಂಡ್ ಮಾಡಿದ್ರಿ ಸರ್. ಯಾವ್ದೋ ಒಂದು ಟಾಪಿಕ್ ನಿಮ್ಗೆ ತುಂಬಾ ಇಷ್ಟ ಆಗಿದೆ? ಯಾವ್ದು? ಯಾವ ತರ ಟಾಪಿಕ್? ಇವಾಗ ಕೆಲವೊಂದು ಆಕ್ಟಿವಿಟೀಸ್ ಎಲ್ಲ ಮಾಡಿಕೊಟ್ರು ಗುರುಗಳು, ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಸೋದಕ್ಕೆ. ಯಾವ್ದು ತುಂಬಾ ಇಷ್ಟ ಆಯ್ತು ನಿಮ್ಗೆ? ಇಲ್ಲ, ಎಲ್ಲಾನು ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಅಮ್ಮನ ಪ್ರೀತಿಸ್ತಕ್ಕಂಥದ್ದು, ತಂದೆ ತಾಯಿನ ತಂದೆ ತಾಯಿ ಪ್ರೀತಿ ಬಗ್ಗೆ ಪ್ರೀತಿಸ್ತಕ್ಕಂಥದ್ದು, ಹೆಂಡತಿಯನ್ನು ಪ್ರೀತಿಸ್ತಕ್ಕಂಥದ್ದು, ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ದಾರೆ ಅಲ್ವಾ. ಇದೆಲ್ಲ ನಾವು ರೋಮಾಂಚನಗೊಳ್ಳುತ್ತೆ. ಓಕೆ, ನಂದು ವಿಡಿಯೋ ಒಂದು ಇದೆ. ನಾನೊಂದು ಇವ್ರು ಹೇಳಿದ್ದ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅವ್ರ ಮುಂದೆ ಒಂದು ಹೇಳೋಣ ಅಂತಿದ್ದೆ ನಾನು. ಇದೇ ವಿಡಿಯೋ. ನಮ್ಮ ಅಮ್ಮನಿಗೆ 92 ವರ್ಷ, 93 ವರ್ಷ. ಅವ್ರ 5 ವರ್ಷ ಆಯ್ತು ಹೋಗಿ. ಕೊನೆಯಲ್ಲಿ ಕೂಡ ಅವ್ರು ಇಷ್ಟು ದುಡ್ಡನ್ನು ತಗೊಂಡು ನನಗೆ ಕೊಟ್ಟು, ಶಾಲು ಓದಿಸಿ ನನಗೆ ದುಡ್ಡು ಕೊಟ್ಬಿಟ್ಟು ಆಶೀರ್ವಾದ ಮಾಡಿದ್ರು. ಅದು ವಿಡಿಯೋ ಇದೆ, ತೋರ್ಸೋಣ. ಬಹಳ ಖುಷಿ ಪಡ್ತಾರೆ. ಖಂಡಿತ ಇದನ್ನ ಹೇಳಿದ್ರು ಸಾಕು, ಅವ್ರು ಖುಷಿ ಪಡ್ತಾರೆ. ಅದ್ ತೋರ್ಸ್ಬೇಕು. ಅವ್ರ ಹತ್ರ ಕೇಳಿದೆ, ಇದೆ ಅಂತಂದ್ರು. ಗೊತ್ತಿಲ್ಲ, ಆ ತುಣುಕು ಇದೆ. ಅಷ್ಟು ಪ್ರೀತಿ ಬೇರೆ ಯಾರು ಕೊಡಕ್ಕಾಗೋದಿಲ್ಲ. 92, 93 ವರ್ಷದಲ್ಲಿ ನಮ್ಮ ತಾಯಿ ನನಗೆ ಶಾಲನ್ನು ಒದಿಸಿ ದುಡ್ಡು ಕೊಟ್ಟಿದ್ದಾರೆ ಅಂದ್ರೆ ಎಷ್ಟು ಆಶೀರ್ವಾದ, ಎಷ್ಟು ಆಸೆ ಇಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅದನ್ನೇ ಇವ್ರು ಹೇಳ್ತಿದ್ದಾರೆ. ತಾಯಿನ ಕಣ್ಣಲ್ಲಿ ನೀರು ಬಂತು ತಾನೆ ಅವ್ರಿಗೆ ಕಣ್ಣಲ್ಲಿ ನೀರು ಬಂದು ತಾಯಿನ ನೆನ್ಸ್ಕೊಂಡು. ಸೊ ಇದೆಲ್ಲ ಬೇರೆಯವ್ರ ಮೇಲೆ ಗಂಭೀರವಾದಂತ ಒಂದು ಆಕ್ಷನ್ ಆಗತ್ತೆ. ಅವರು ಅಪ್ಪ ಅಮ್ಮ ನೋಡದೇ ಇರ್ತಕ್ಕಂಥವ್ರು ಕೂಡ ನೋಡ್ಬೇಕು ಅನ್ಸುತ್ತೆ. ಪರಿವರ್ತನೆ ಆಗತ್ತೆ. ಈ ಪರಿವರ್ತನೆ ಕಾಲ ಎಲ್ಲರ ಕೈಯಲ್ಲಿ ತರ್ಸೋಕ್ ಆಗೋದಿಲ್ಲ, ಕೇಳೋದಿಲ್ಲ. ಇಲ್ಲಿ ಒಂದು ಮಂತ್ರ ಹಾಕಿ ನಿಲ್ಲಿಸ್ದಂಗಿದೆ. ಈ ಗುರುಗಳು ಒಂದು ಮಂತ್ರ ಹಾಕಿ ನಿಲ್ಸ್ಕೊಂಡು ನಮ್ಮನ್ನೇ ನೋಡೋ ರೀತಿನಲ್ಲಿ ಮಾಡ್ತಕ್ಕಂಥದ್ದು ಅಲ್ವಾ. ಅದು ಬಹಳ ಚೆನ್ನಾಗಿದೆ. ಆಮೇಲೆ ಅದು ಸಿದ್ಧಿ ಕೂಡ ಆಗತ್ತೆ. ಇವತ್ತು ನನಗೆ 3ನೇ ಒಂದು ಭಾಗ ಸಾಲ ಇದೆ. ಅಷ್ಟೇ ಆಸ್ತಿ ಇಟ್ಕೊಂಡಿದ್ದೀನಿ. ಮಗ ಡಾಕ್ಟರ್, ಸೊಸೆ ಡಾಕ್ಟರ್. ಸೊ ನೋ ಪ್ರಾಬ್ಲಮ್. ಸಾಲಕ್ಕೆ ಹೆದರೋ ಅವಶ್ಯಕತೆ ಇಲ್ಲ. ಒಂದೊಂದ್ಸರಿ ಮನಸ್ಸಿಗೆ ಯಾರೇ ಋಣಮುಕ್ತನಾಗ್ಬೇಕು. ನಾನು ಹೇಳಿದ್ರಲ್ವಾ, ಋಣಮುಕ್ತನಾಗ್ಬೇಕು ಫಸ್ಟ್ ನಾವು. ಓಕೆ, 100 ಕೋಟಿ ಮಾಡೋದು ದೊಡ್ಡದಲ್ಲ.
ಅಥವಾ ಆ ಥರ ಯೋಚನೆ ಮಾಡೋದು ಸಹಜವೇ. ಮಕ್ಕಳಿಗೆ ಬಿಟ್ಟು ಹೋಗ್ಬೇಕು ಅಂದ್ರಲ್ವಾ 100% ಕರೆಕ್ಟ್. ಅವ್ರು ಹೇಳಿದ್ರಲ್ವಾ ಮಕ್ಕಳಿಗೆ ಬಿಟ್ಟು ಹೋಗ್ಬೇಕು ಅಂದ್ಮೇಲೆ ನಾನೇ ತಿಂದ್ಬಿಟ್ಟು ಹೊಡೋದ್ರಿಗೆ ನೀನ್ ಯಾಕೆ ಹೋಗ್ಬೇಕಾಯ್ತು? ಪ್ರಪಂಚಕ್ಕೆ ಯಾಕೆ ಬರ್ಬೇಕಾಯ್ತಲ್ವಾ? ನಾವು ಅನುಭವಿಸಿ ಮಕ್ಕಳು ಇತರರು ಅನುಭವಿಸ್ಲಿ ಅಂತ ಬಿಟ್ಬಿಡು. ಹೌದು ಸರ್. ಅದು ಮನುಷ್ಯ ಧರ್ಮ. ಅದು ಬಹಳ ಚೆನ್ನಾಗಿ ಹೇಳಿದ್ರು. ಕೆಲವರು ಹೇಳ್ತಾರೆ ಅವ್ನು ದುಡ್ಕೊಳ್ತಾನೆ ಬಿಡು. ಸೊ ನಾನು ಒಂದು ಕಾಲದಲ್ಲಿ ಹೇಳ್ತಿದ್ದೆ, ನನ್ನ ಹತ್ರ ಏನು ಇಲ್ಲದೆ ಇದ್ದಾಗ ನನ್ನ ಮಗನ ಸರ್ಜನ ಮಾಡಿದ್ರೆ ಅವ್ನು ದುಡ್ಕೋತಾನೆ. ಈಗಲೂ ಹೇಳ್ತೀನಿ ನಿನ್ ಪಾಟಿಗೆ ನೀನು ಹೋಗು ಅಂತೀನಿ. ಆದ್ರೆ ನಮ್ ಕರ್ತವ್ಯ ಏನಿದೆ, ಮಾಡ್ಲೇಬೇಕು. ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟೇ. ಹೌದು. ಇದು ಧಾರ್ಮಿಕವಾಗಿಯೂ ಇದೆ, ಫೈನಾನ್ಷಿಯಲ್ ಇಂಪ್ರೂವ್ ಆಗ್ಬೋದಲ್ವಾ? ಹೌದು ಸರ್. ಧಾರ್ಮಿಕವಾಗಿಯೂ ಇದೆ, ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಆಗ್ಬೋದು. ಬಹಳ ಚೆನ್ನಾಗಿದೆ. ದೇವ್ರನ್ನೂ ನಂಬ್ತಾ ಇದ್ದಾರೆ, ದೇವ್ರನ್ನ ಕಡೆಗಣಿಸ್ಲಿಲ್ಲ. ಹೌದು. ಆಮೇಲೆ ಇಡೀ ವರ್ಲ್ಡ್ ಅಲ್ಲಿ ನಮ್ದು ಯಾವುದೇ ಕುಲವನ್ನ ಎತ್ತಬಾರದು ಅಂತ ಇದೆ. ಹೌದು. ಹೌದು ಹೌದು ಅಲ್ವಾ? ನಿಮ್ ರಕ್ತ ಒಂದು, ನಮ್ಮ ರಕ್ತ ಒಂದೇ, ಅದನ್ನು ಅವರು ಹೇಳ್ತಾ ಇದ್ದಾರೆ. ಸೊ ಒಂದೇ ವರ್ಡ್ನ ಇಷ್ಟೇ ಸಾರಿ ಹೇಳಿದ್ರು ಅರ್ಥ ಅದೇ ಅಲ್ವಾ? ಅಲ್ವಾ? So ಅದು ಬಹಳ ಚೆನ್ನಾಗಿ ಫಸ್ಟ್ ನಲ್ಲೇ ಹೇಳಿದ್ರು. ಓಕೆ, ಒಂದ್ ವರ್ಡ್ ಅಲ್ಲಿ ಗುರುಗಳ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸಕಲ ಕಲಾವಲ್ಲವನ್. ಓಕೆ.